ಹಾಯ್, ಗುಡ್ ಮಾರ್ನಿಂಗ್. ತುಂಬ ಜನ ಹರ್ಬಲೈಫ್ ಶುರು ಮಾಡಿದ ತಕ್ಷಣ ಮುಂದೇ ತಿಂಗಳ ರಿಸಲ್ಟ್ಸ್ ಬಂದುಬಿಡಬೇಕು, ಒಂದು ವೇಳೆ ಬಂದಿಲ್ಲ ಅಂದರೆ ಬಿಟ್ಟಾಕೋಣ ಹಾಗೆ ಅಂದ್ಕೊಂಡು ತುಂಬ ಜನ ಏನು ಮಾಡ್ತಿದ್ದಾರೆ, ಶುರು ಮಾಡಿದ ಮೊದಲನೇ ತಿಂಗಳು ಅಥವಾ 15 ದಿವಸಕ್ಕೋ ಅಥವಾ 2 ತಿಂಗಳಿಗೂ ಸ್ಕಿಪ್ ಮಾಡ್ತಾಯಿದ್ದಾರೆ, ಅಥವಾ ಸರಿಯಾಗಿ ತಗೊಳ್ದೆ ಬಿಡ್ತಾಯಿದ್ದಾರೆ, ಅಥವಾ ಕಂಪ್ಲೀಟಾಗಿ ಕೂಡ ಬಿಡ್ತಿದ್ದಾರೆ. ಹಾಗಿದ್ರೆ ಈ ವಿಡಿಯೋದಲ್ಲಿ 1 ತಿಂಗಳು ತೊಗೊಂಡ್ಮೇಲೆ ಕೂಡ ನಮ್ಗೆ ಯಾಕೆ ರಿಸಲ್ಟ್ಸ್ ಸ್ಲೋ ಆಗ್ತಿದೆ ಅಥವಾ ಬರ್ತಾ ಇಲ್ಲ, ಬಿಟ್ಟರೆ ಏನಾರ ಪ್ರಾಬ್ಲಮ್ ಆಗುತ್ತಾ, ಯಾಕೆ ನಾವು 2ನೇ ತಿಂಗಳು ಕೂಡ ಕಂಟಿನ್ಯೂ ಮಾಡಬೇಕು ರಿಸಲ್ಟ್ಸ್ ಬರದೇ ಇದ್ದರು. ಸೊ ಇದೆಲ್ಲನೂ ಕೂಡ ಇವತ್ತು ಚರ್ಚೆ ಮಾಡ್ತಾ ಬರೋಣ. ಸಾಧಾರಣವಾಗಿ ನೀವು ನನ್ನ ವೀಡಿಯೋನ ಫಾಲೋ ಮಾಡ್ತಿದ್ರೆ ನಾನು ಹೇಗೆ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ, ಹೇಗೆ ಬಾಡಿನಲ್ಲಿ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ, ಬಾಡಿ ಹೆಂಗೆ ಅನ್ಕಂಫರ್ಟಬಲ್ ಝೋನ್ಗೆ ಹೋಗುತ್ತೆ ಅಂತ ಹೇಳಿ ಸಾಕಷ್ಟು ವೀಡಿಯೋಗಳು ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋ ಲೈಬ್ರರಿ ಓಪನ್ ಮಾಡಿ ನೋಡಬಹುದು. ಸೊ ಶೇಕ್ ಶುರು ಮಾಡಿದ ಇನಿಷಿಯಲಿ ಸ್ಟೇಜ್ನಲ್ಲಿ ನಾನು ಇವಾಗ ಏನು ಟಾಪಿಕ್ ಮಾತಾಡ್ತಿದ್ದೀನೋ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್, ಪ್ರಾಪರ್ ಕೋಚಿಂಗ್ ಕರೆಕ್ಟಾಗಿ ಇದ್ದವ್ರಿಗೆ ಮಾತ್ರ ಈ ಒಂದು ವಿಡಿಯೋ ಅನ್ವಯಿಸುತ್ತೆ. ಶೇಕ್ ಶುರು ಮಾಡಿ ಇನಿಷಿಯಲಿ ನಿಮ್ಮ ಬಾಡಿನಲ್ಲಿ ಇನ್ಸ್ಟೆಂಟ್ ಫ್ಯಾಟ್ ಅಥವಾ ಇನ್ಸ್ಟೆಂಟ್ ನೀವೇನಾದರೂ ಗೇನ್ ಆಗಿದರೆ ಅದು ಇಮ್ಮಿಡಿಯೇಟ್ಲಿ ನಿಮಗೆ ಇಳಿದೋಗುತ್ತೆ. ಆ್ಯಂಡ್ ನೀವು ಶೇಕ್ ಶುರು ಮಾಡ್ತಾ ಪ್ರಾಪರ್ ಗೈಡ್ಲೈನ್ಸ್ ಪ್ರಕಾರ ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಇದ್ದು ಕರೆಕ್ಟಾಗಿ ಮೂವ್ ಆಗ್ತಾ ಏನಾಗುತ್ತೆ, ಫಸ್ಟ್ ಮಂತಲ್ಲಿ ಸಮ್ಟೈಮ್ಸ್ ಕೆಲವರು ರಿಸಲ್ಟ್ಸ್ ಬರುತ್ತೆ, ಸಮ್ಟೈಮ್ಸ್ ಕೆಲವರಲ್ಲಿ ರಿಸಲ್ಟ್ಸ್ ಬರ್ದೇ ಇರಬಹುದು. ರಿಸಲ್ಟ್ಸ್ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಇನ್ನೂ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಇರುತ್ತೆ, ನ್ಯೂಟ್ರಿಷನ್ದು ಅಥವಾ ರಿಕವರಿ ಟೈಮ್ ಜಾಸ್ತಿ ಬೇಕಾಗಿರುತ್ತೆ. ಸೊ ತುಂಬ ಜನ ಇದನ್ನ ಅರ್ಥ ಮಾಡ್ಕೊಳ್ದೆ ಅವ್ರು 1 ತಿಂಗಳು 4 kg ವೆಯ್ಟ್ ಲಾಸ್ ಮಾಡಿದ್ರೆ ಇವ್ರು 3 kg ಮಾಡ್ರು, ನನಗೆ ಮಾತ್ರ 1 kg ಆಯಿತು ಅಂತ ಹೇಳಿ ನಿರುತ್ಸಾಹ ಪಡೋದು ಅಥವಾ ಡಿಮೋಟಿವೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ಒಂದೇ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳೇ ಒಂದೇ ಥರ ಇರಲ್ಲ ಅಂದಮೇಲೆ ಒಬ್ಬರು ಬಂದಂಗೆ ರಿಸಲ್ಟ್ಸು ಎಲ್ಲರಿಗೂ ಸೇಮ್ ಟೈಮಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನೀವು ಖುಷಿ ಪಡಬೇಕಾದ ವಿಷಯ ಒಂದಿದೆ. ಸೊ ನಿಮ್ಗೆ ಆ ಶೇಕೆಲ್ಲ ಕರೆಕ್ಟಾಗಿ ತೊಗೊಂಡು ನೀವೆಲ್ಲ ಪ್ರೋಗ್ರಾಮ್ ಕರೆಕ್ಟಾಗಿ ಮಾಡೋ ಕೂಡ ನಿಮಗೆ ವೆಯ್ಟ್ ಲಾಸ್ ಸ್ಲೋ ಆಗಿದೆ ಅಂತ ಹೇಳಿದ್ರೆ ಅರ್ಥ ನಿಮ್ಮ ಬಾಡಿಗೆ ಇನ್ನೂ ಎಷ್ಟೊಂದು ಕೊರತೆ ಇದೆ ಅಂತ ಅರ್ಥ. ಸಿಂಪಲ್. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ಅಯ್ಯೋ ನನಗೆ ವರ್ಕ್ ಆಗಲ್ಲ, ಇದು ನನಗೆ ವರ್ಕ್ ಆಗಲ್ಲ. ಇದು ಎಲ್ರಿಗೂ ವರ್ಕ್ ಆಗುತ್ತೆ. ಇಟ್ಸ್ ಅ ಫುಡ್ ಅಷ್ಟೇ. ಆಪಲ್ ನಾನು ತಿನ್ಬೋದು, ನೀವು ತಿನ್ಬೋದು, ಬಾಳೆಹಣ್ಣು ನೀವು ತಿನ್ಬೋದು, ನಾನು ತಿನ್ನಬಹುದು. ಬಾಳೆಹಣ್ಣು ತಿಂದಾಗ ನನಗೆ ಶೀತ ಆಯಿತು, ನಿನಗೆ ಶೀತ ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬಾಳೆಹಣ್ಣದಲ್ಲ, ನಂದು. ಸೊ ನನ್ನ ಬಾಡಿಗೆ ಶೀತ ಇದೆ ಅದರ ಅರ್ಥ ನನಗೆ ಹ್ಯುಮಿನಿಟಿ ಪವರ್ ಕಡಿಮೆ ಇದೆ ಅಂತ ಅರ್ಥ. ಸೊ ಸಮಸ್ಯೆ ನನ್ನಲ್ಲಿ ಇಟ್ಕೊಂಡು ಬಾಳೆಹಣ್ಣು ದೂಡೋದಲ್ಲ. ತುಂಬ ಜನ ಹಾಗೆ ಮಾಡ್ತಾರೆ, ನನಗೆ ಕೋಲ್ಡು ಹೀಟು ಅಂತ ಹೇಳ್ತಾರೆ. ಸೇಮ್ ಪದಾರ್ಥ ಇನ್ನೊಬ್ಬ ತಿಂದಾಗ ಪ್ರಾಬ್ಲಮ್ ಆಗಲ್ಲ, ನಾನು ತಿಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದಲ್ಲ ನನ್ನ ಬಾಡಿ ಪ್ರಾಬ್ಲಮ್. ಸೊ ಅದರ ಅರ್ಥ ನಾನೇನು ಸರಿ ಮಾಡ್ಕೋಬೇಕು, ನನ್ನ ಬಾಡಿನ ಸರಿ ಮಾಡ್ಕೋಬೇಕು ವಿನಃ ಬಾಳೆಹಣ್ಣು ಅವಾಯ್ಡ್ ಮಾಡೋದು, ಮೊಟ್ಟೆನ ಅವಾಯ್ಡ್ ಮಾಡೋದು ದಡ್ಡರ ಲಕ್ಷಣ. ಸೊ ಇದು ಸೇಮ್ ಟು ಸೇಮ್ ಹಾಗೇನೆ. ಸೇಮ್ ಪ್ರೋಗ್ರಾಮ್ ಮಾಡಿದಾಗ ಅವನು ರಿಸಲ್ಟ್ಸ್ ಬರ್ತಿದೆ, ನನಗೆ ಬರ್ತಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಬಾಡಿ ರೆಡಿ ಮಾಡ್ಕೊಳಕ್ಕೆ, ರಿಕವರಿ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ಇದು ಆ್ಯಕ್ಚುಲಿ ಗುಡ್ ಸೈನ್. ಈಗಲೇ ಇದೆ ಅಂತ ಹೇಳಿದ್ರೆ ಮುಂದೆ ಇನ್ನೆಷ್ಟಿರುತ್ತೆ, ಅದಕ್ಕೆ ಬೇಗ ರೆಡಿ ಮಾಡ್ಕೋಬೇಕು. ಸೊ ತುಂಬ ಜನ ನಾನು 5 kg ಅಷ್ಟಾಗಿ ಏನಿರೋದು, 10 kg ಅಷ್ಟಾಗಿ ಏನಿರೋದು ಬಿಡು, ಮಾಡ್ಕೊಳ್ಳೋಣ, ಇನ್ನೂ ಏಜ್ ಇದೆ, ಮದುವೆ ಟೈಮಲ್ಲಿ ನೋಡ್ಕೊಳ್ಳೋಣ, ಅಥವಾ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಮದುವೆ ಆಯಿತು, ಮಕ್ಕಳಾಯ್ತು, ಇವಾಗ ಯಾಕೆ ವೆಯ್ಟ್ ಲಾಸ್, ಹಿಂಗೆ ಅನ್ಕೋಬೇಡಿ. 90% ಎಷ್ಟೊಂದು ಸಮಸ್ಯೆಗಳು ಬರೋದು ಒಬೆಸಿಟಿಯಿಂದ, ಓವರ್ ವೆಯ್ಟಿಂದ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿರುವಂಥ ವ್ಯಕ್ತಿಗಳನ್ನೇ ಈಗ ಹೆಂಗೆಂಗೋ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಬಾಡಿನ ಇಷ್ಟೆಲ್ಲ ಹಾಳು ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ಇವತ್ತು ಚೆನ್ನಾಗಿರಬಹುದು. ನೀವು ಎಷ್ಟೇ ತೂಕ 120 kg ತೂಕ ಇದ್ರೂ ಕೂಡ ನೀವು ಸೂಪರಾಗಿ ಬಿಂದಾಸಾಗಿ ಓಡಾಡ್ಕೊಂಡಿರಬಹುದು. ಹಾಗಂತ ನೀವು ಅಂದ್ಕೊಂಡಿದ್ರೆ ನಿಮ್ಮದು ಭ್ರಮೆ ಅಷ್ಟೇ. ನಿಮ್ಮ ಬಾಡಿಗೆ ಅಷ್ಟು ಸ್ಟ್ರೆಸ್ ಮಾಡ್ತಾಯಿದ್ದೀರಾ, ಆ ಬಾಡಿ ಯಾವತ್ತೂ ನಿಮಗೆ ಸರಿಯಾಗಿ ಕೈ ಕೊಡುತ್ತೆ ಅಂತ ಹೇಳಿದ್ರೆ ನೀವು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ, ಆ ರೇಂಜಿಗೆ ಸರಿಯಾಗಿ ಕೈ ಕೊಡುತ್ತೆ. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕಾದ ವಿಷಯ, ನಿಮಗೆ ರಿಸಲ್ಟ್ ಸ್ಲೋ ಆಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಪ್ರೋಗ್ರಾಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಬಾಡಿ ಮಿಸ್ಟೇಕ್ಸ್. ನೀವು ಗೋ ವಿತ್ ಫ್ಲೋ ಥರ ಪ್ರೋಗ್ರಾಮ್ನ ಕರೆಕ್ಟಾಗಿ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಸೊ ಮೊದಲನೇ ತಿಂಗಳು ಎಲ್ಲ ರಿಸಲ್ಟ್ಸ್ನ ಎಕ್ಸೆಪ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ಬಾಡಿ ಹಿಂಗಿಂದ ಹಿಂಗೆ ಆಗೋದಕ್ಕೆ ಎಷ್ಟೋ ಟೈಮ್ ತೊಗೊಂಡಿರುತ್ತೆ, ಅದು ನಿಮ್ಗೆ ಗೊತ್ತಿರೋದಿಲ್ಲ. ಅದೇ ಹಂಗಿರೋದು ಹಿಂಗೆ 1 ತಿಂಗಳಲ್ಲಿ ಆಗೋದಿಲ್ಲ. ಸ್ವಲ್ಪ ಟೈಮ್ ತೊಗೊಂಡು ಕೋಚ್ ಜೊತೆ ಕೂತ್ಕೊಂಡು ನೀಟಾಗಿ ಮಾತಾಡಬೇಕಾಗತ್ತೆ. ಸೊ ಅಟ್ಲೀಸ್ಟ್ ನಿಮ್ಮ ಕೋಚ್ಗೆ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಕೋಚ್ ಜೊತೆ ವರ್ಚುವಲ್ಲೂ ಇಲ್ಲ ಅಥವಾ ಫಿಸಿಕಲ್ ಕ್ಲಬ್ಗೂ ನೀವು ವಿಸಿಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ನ ನೀವು ರಿಟೇಲಾಗೆ ತೊಗೊಂಡು ಯೂಸ್ ಮಾಡ್ತಿದ್ರೆ ಇಟ್ಸ್ ಓಕೆ. ಅಟ್ಲೀಸ್ಟ್ 3 ಡೇಸ್ಗೊಂದ್ಸಲ, ಅಟ್ಲೀಸ್ಟ್ 5 ಡೇಸ್ಗೊಂದ್ಸಲ ಆದರೂ ನೀವೇ ಫೋನ್ ಮಾಡಿ. ತುಂಬ ಜನ ನಮ್ಮ ಕೋಚ್ ನಮ್ಮನ್ನೇನು ಕೇಳಲ್ಲ ಹಾಗಲ್ಲ, ನೀವೇ ಕೇಳಬೇಕಾಗುತ್ತೆ. ನಿಮ್ಮ ಅವಶ್ಯಕತೆ ನೀವೇ ಇರೋದು. ನಿಮಗೆ ಸಮಸ್ಯೆ ಆದಾಗ ನೀವೇ ಕೇಳಬೇಕಾಗುತ್ತೆ. ಕೋಚ್ ನಿಮಗೆಲ್ಲ ಸರಿಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ, ಮೂವ್ ಆನ್ ಆಗ್ತಾ ಇರ್ತಾರೆ. ಮತ್ತು ಅವ್ರಿಗೆ ಸಾಕಷ್ಟು ಜನ ಎಲ್ಲ ಇರ್ತಾರೆ, ಅವ್ರು ಅದ್ರ ಮೇಲೆ ಕೂಡ ಟೈಮ್ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಗೇನೇ ಸಮಸ್ಯೆ ಇಮ್ಮಿಡಿಯೇಟ್ಲಿ ನಿಮ್ಮ ಕೋಚ್ನ ಕೇಳಿ. ನಿಮ್ಮ ಕೋಚ್ ನಿಮಗೆ ರೆಸ್ಪಾನ್ಸಿಬಿಲಿಟಿ ಖಂಡಿತ ಇದೆ. ನೀವು ಸ್ಕೂಲಲ್ಲಿ ನಿಮ್ಗೆ ಏನೋ ತಪ್ಪು ಆಯಿತು, ಏನೋ ಪಾಠದಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೀವು ಯಾರನ್ನ ಕೇಳ್ತೀರಿ, ಟೀಚರ್ನ ಕೇಳ್ತೀರಲ್ವ. ಇದನ್ನು ಸೇಮ್ ಟು ಸೇಮ್ ಹಾಗೆ. ಟೀಚರ್ನ ಕೇಳಿದ್ರೆ ಎಲ್ಲಿ ಬೈದು ಬಿಡ್ತಾರೋ, ಹೊಡೆದು ಬಿಡ್ತಾರೋ ಅಂದ್ಕೊಂಡ್ರೆ ನೀವು ಈ ಕಾಲಕ್ಕೆ ಪಾಸ್ ಆಗಲ್ಲ. ಅದು ಹಂಗೆ ಹೊರಟೋಗುತ್ತೆ. ನಾನು ಯಾಕೆ ಕೇಳಿ, ನಾನು ಯಾಕೆ ಬರಲಿ, ಹಂಗೆ ಅಂದ್ಕೊಂಡ್ಬಿಡ್ತಾರೆ. ಮತ್ತು ಅವ್ರು ಕಳಿಸೋವಂತಹ ವರ್ಚುವಲ್ ಲಿಂಕ್ ಆಗಲಿ ಅಥವಾ ಫಿಸಿಕಲ್ ಈವೆಂಟ್ಸ್ಗಳಿಗಾಗಲಿ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿ.
ಅದು ನಿಮಗೆ ನಿಜವಲ್ಲೂ ಎಷ್ಟೋ ಬೆನಿಫಿಟ್ನ ಕೊಡುತ್ತೆ. ಯಾಕಂದರೆ ನಮ್ಮ ಹಾಗೆ ಬಂದು ಸಾಕಷ್ಟು ಜನ ರಿಸಲ್ಟ್ಸ್ ತೊಗೊಂಡಿರೋ ನಾವು ಲೈವ್ ಆಗೋ ಅಥವಾ ವರ್ಚುವಲ್ ಮುಖಾಂತರ ನೋಡೋದ್ರಿಂದ ನಮಗೂ ಮೋಟಿವೇಶನ್ ಆಗುತ್ತೆ. ಸೊ ಅದನ್ನು ಬಿಟ್ಟು ನಾವು ನಮ್ಮ ಮನೆಯಲ್ಲಿ ತರುವಂತಹ ಸಿಹಿ ತಿನಿಸುಗಳು ಅಥವಾ ಜಂಕ್ ಫುಡ್ಗಳು ಅದನ್ನು ನೋಡೋದ್ರಿಂದ ಅಥವಾ ನಾವು ಇದನ್ನೆಲ್ಲ ಯಾಕೆ ಹೊಡಿತಿದ್ಯಾ ಅಂತ ಹೇಳಿ ಮೂದಲಿಸುವಂತಹ ನಮ್ಮ ಸಂಬಂಧಿಕರು, ಸ್ನೇಹಿತರು ಅವ್ರಗಳ ಮಧ್ಯ ಈ ಥರ ಒಂದು ಈವೆಂಟ್ಗಳಾಗಿರಲಿ, ಈ ಥರ ಒಂದು ಪಾಸಿಟಿವ್ ಕಮ್ಯುನಿಟಿ ಆಗಿರಲಿ ನಿಮ್ಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಮಾಡಿ. ಸೊ ಮೊದಲನೇ ತಿಂಗಳು ನಿಮ್ಗೆ ರೀಕಂಪೋಸಿಷನ್ ಆಗಬೇಕು, ಮೊದಲನೇ ತಿಂಗಳು ನಿಮ್ಗೆ ಫುಲ್ ವೆಯ್ಟ್ ಲಾಸ್ ಆಗಿಬಿಡ್ಬೇಕಂತ ಯಾವತ್ತಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿನಲ್ಲಿ. ಸೊ ಈಗ ಸೆಕೆಂಡಾಗಿ ಏನು ವಿಷಯ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಶುರು ಮಾಡಿದ್ಮೇಲೆ ಸೊ ನೀವು ಪ್ರಾಪರಾಗಿ ಮಾಡೋಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮದು ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಟೈಮ್ ಏನಿದೆಯೋ, ಸಮ್ಟೈಮ್ಸ್ ನೀವು ವೆಯ್ಟ್ ಲಾಸ್ ಆಗ್ತಾ ಇರ್ತದೆ, 100 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ ಹೋಗ್ತಾ ಇರ್ತದೆ, ಡೇ ಬೈ ಡೇ ಹೋಗ್ತಾ ಇರ್ತದೆ. ಸಮ್ಟೈಮ್ಸ್ ಯಾವುದೋ ಒಂದು ಟೈಮಲ್ಲಿ ನೀವು ನೈಟ್ ಶೇಕ್ ತೊಗೊಳಕ್ಕಾಗಲ್ಲ, ಅಥವಾ ಮಧ್ಯಾಹ್ನ ಶೇಕ್ ತೊಗೊಳಕ್ಕಾಗಲ್ಲ, ಅಥವಾ ಬೆಳಗ್ಗೆ ಶೇಕ್ ತೊಗೊಳಕ್ಕೆ ಏನೋ ಮಿಸ್ ಆಗಿ ಚೆನ್ನಾಗಿ ಊಟ ಮಾಡಿಬಿಟ್ಟಿರ್ತಾರೆ. ಸೊ ನೆಕ್ಸ್ಟ್ ಡೇ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತದೆ. ಸೊ ಸಂಬಂಧ ಅಯ್ಯೋ ತೊಗೊಳ್ತಿದ್ದಾಗ ಮಾತ್ರ ಚೆನ್ನಾಗಿರುತ್ತೆ, ಬಿಟ್ಟ ಮೇಲೆ ಮತ್ತೆ ಏನೋ ತಿಂದ ಮತ್ತೆ ದಪ್ಪ ಆಗಿಬಿಡ್ತೀರಾ. ಹೀಗೆಲ್ಲ ತುಂಬ ಜನಕ್ಕೆ ಈ ಡೌಟ್ಸ್ ಇದೆ. ಇದು ಆ್ಯಕ್ಚುಲಿ ಫ್ಯಾಕ್ಟ್, ಇದು ನಿಜವಾಗ್ಲೂ. ಯಾಕಂದರೆ ನಿಮ್ಮ ಬಾಡಿ ಮೆಟಬಲಿಸಮ್ ಸಿಸ್ಟಮ್ ಏನಿರುತ್ತೋ ಅದಕ್ಕೆ ತಕ್ಕಾಗೆ ಆ ಶೇಕ್ದು ಪ್ರೋಗ್ರಾಮ್ ಏನು ಡಿಸೈನ್ ಆಗಿರುತ್ತೋ ಅದು ಕರೆಕ್ಟಾಗಿ ಹೋಗ್ತಾ ಇರೋದು, ಸ್ಟೇಬಲ್ ಹೋಗ್ತಾ ಇರ್ತದೆ. ಸೊ ಡೈಲಿ ಮೆಟಬಲಿಸಮ್ ಸ್ವಲ್ಪ ಸ್ಲೋ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಮಸಲ್ ಗೇನ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಮಸಲ್ ಗೇನ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಇದೊಂದು ಸಿಸ್ಟಮ್ ಹೀಗೆ ಡೈಲಿ ಹೋಗ್ತಾ ಇರ್ತದೆ. ಸೊ ಸಡನ್ನಾಗಿ ನೀವೇನಾಗ ಮೆಟಬಲಿಸಮ್ನ ಜಾಸ್ತಿ ರೈಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೋ, ಅಥವಾ ನಿಮ್ಗೆ ಹಸುವು ಜಾಸ್ತಿ ಆಗಿತ್ತು ಅನ್ನೋದಕ್ಕೋಸ್ಕರನೋ, ಪಾರ್ಟಿ ಫಂಕ್ಷನ್ ಜಾಸ್ತಿ ಆಯಿತು ಅಂತ ನೀವೇನು ಮಾಡ್ತೀರಾ, ಚೆನ್ನಾಗಿ ಕ್ಯಾಲೋರಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀರ. ಈ ಚೆನ್ನಾಗಿ ಕ್ಯಾಲೋರಿ ಆ್ಯಡ್ ಮಾಡ್ಕೊಂಡಾಗ ನಿಮ್ಮ ಬಾಡಿ ಮೆಟಬಲಿಸಮ್ ಸಿಸ್ಟಮ್ ಏನಾಗುತ್ತೆ, ಆ ಕ್ಯಾಲರಿನ ಬರ್ನ್ ಮಾಡೋದ್ರ ಮೇಲೇ ಫೋಕಸ್ ಮಾಡುತ್ತೆ ವಿನಃ ಫ್ಯಾಟ್ ಲಾಸ್ ಮೇಲೆ ಫೋಕಸ್ ಮಾಡಲ್ಲ. ಯಾಕಂದರೆ ಹೊಸದು ಬರ್ತಾಯಿದೆ ಐಟಮ್, ಹಳೇದು ಖಾಲಿ ಮಾಡಬೇಕಂದ್ರೆ ನಿಮ್ಮದು ಹೊಸದು ಬರೋದನ್ನ ಕಮ್ಮಿ ಮಾಡಬೇಕು. ನೀವು ಹೊಸದನ್ನು ಜಾಸ್ತಿ ತುಂಬ್ಕೊಂಡ್ಬಿಟ್ರೆ ಹಳೇದನ್ನು ಮರ್ತೋಗುತ್ತೆ. ಹೊಸದನ್ನ ಮೇಲೆ ಫೋಕಸ್ ಮಾಡಿ, ಅದನ್ನು ಬರ್ನ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಅದು ಕೂಡ ನೀವು ನೆಟ್ಟಿಗೆ ತಿಂದಿರ್ತೀರ, ಹೋಗ್ಲಿ ಒಂದು 2 ಚಪಾತಿನ 3 ಚಪಾತಿನ ಜಾಸ್ತಿ ತಿಂದಿದ್ರೆ ಅಷ್ಟು ಡಿಫ್ರೆನ್ಸ್ ಆಗೋಲ್ಲ. ಬಟ್ ನೀವು ಸಿಕ್ಕಿ ಚಾನ್ಸು ಅಂತ ಹೇಳಿ ಇರೋ ಬರೋದೆಲ್ಲ ಹಾಕೊಂಡು ರಿಸೆಪ್ಷನ್ ಊಟ, ಆ ಊಟ, ವೀಗ್ರ ಊಟ ಜಮಾಯಿಸಿದ್ರೆ ನಿಮ್ಮ ಬಾಡಿ ಏನಾಗುತ್ತೆ, ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಈ ಕೊಲ್ಯಾಪ್ಸ್ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ವೆಯ್ಟ್ ಗೇನ್ ಆಗುತ್ತೆ. ಅದು ಟೆಂಪ್ರವರಿ ವೆಯ್ಟ್ ಗೇನ್ ಆಗಿರುತ್ತೆ. ಇದನ್ನು ಬಿಟ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ಅಯ್ಯೋ ಗೇನ್ ಆಗಿಬಿಡ್ತೀನಿ. ನೋ ಟೆಂಪ್ರವರಿ ವೆಯ್ಟ್ ಗೇನ್ ಅಂತ. ಯಾಕಂದರೆ ಫುಡ್ ಇನ್ನು ಡೈಜೆಷನ್ ಆಗಲಿರಲ್ಲ ಕಂಪ್ಲೀಟಾಗಿ. ಸೊ ಈಗ ಎಕ್ಸಾಂಪಲ್ ನೀವು ರಿಸೆಪ್ಷನ್ ಊಟ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು 5-6 ಸಾವಿರ ಕ್ಯಾಲೋರೀಸ್ ಇರುತ್ತೆ. ಇನ್ ಕೇಸ್ ನೀವು ಚೆನ್ನಾಗಿ ಊಟ ಮಾಡಿದರೆ ಅಷ್ಟು 1000 ಕ್ಯಾಲೋರಿನ ಕೂಡ ಒಂದು ನೈಟಲ್ಲಿ ಅಥವಾ ಒಂದು ಡೇನಲ್ಲಿ ಕರಗೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ 2 ಡೇಸ್ ನೀವು ಡಿಟಾಕ್ಸಿಫಿಕೇಷನ್ ಮೂಡ್ನಲ್ಲೋ ಅಥವಾ ಬೇರೆ SSS ಪ್ರೋಗ್ರಾಮ್ನಲ್ಲೋ ಅಥವಾ ನಿಮ್ಮ ಕೋಚ್ ಜೊತೆ ಕೂತ್ಕೊಂಡು ಅವ್ರು ಕೊಡುವಂಥ ಪ್ರೋಗ್ರಾಮ್ನ ಕರೆಕ್ಟಾಗಿ ಕನ್ಸಿಡರೇಷನ್ನ ತೊಗೊಂಡು ನೀವು ಮಾಡಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮತ್ತು ಆ ಟೆಂಪ್ರವರಿ ವೆಯ್ಟ್ ಗೇನ್ ಏನಾಗುತ್ತೆ, ಒಂದು 2-3 ಡೇಸಲ್ಲಿ ಹಾಗೆ ರಪ್ಪ ಅಂತ ಇಳಿದೋಗ್ಬಿಡ್ತದೆ. ಸೊ ಈ ಒಂದು ಫಾರ್ಮೇಟ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಬ್ಲೈಂಡಾಗೆ ಕೋಚ್ನ ಬೈಯೋದಾಗಿರಲಿ ಅಥವಾ ನೀವು ಮಾಡ್ತಿರೋ ಪ್ರೋಗ್ರಾಮೇ ಮಿಸ್ಟೇಕ್ ಅಂತ ಅನ್ಕೋಬೇಡಿ. ನೀವು ಮಾಡ್ತಿರೋ ಮಿಸ್ಟೇಕ್ಸ್ನ ನೀವು ಅರ್ಥ ಮಾಡ್ಕೋಬೇಕಾರೆ ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದು ಅವ್ರಿಗೆ ಬೈಯೋಕ್ಕೆ ಹೋಗಬೇಡಿ ಅಥವಾ ಅವ್ರನ್ನ ಕೇಳೋಕ್ಕೆ ಹೋಗಬೇಡಿ. ಸೊ ಇದು ಆ್ಯಕ್ಚುಲ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ 3ನೇ ಪಾಯಿಂಟ್ ಬಂದು, ತುಂಬ ಜನ ನನಗೆ ತಲೆ ತಿನ್ನೋದು ಎಲ್ಲಿವರೆಗೂ ತೊಗೋಬೇಕು. ಈ ಕ್ವಶನ್ಗೆ ನನಗೆ ಆನ್ಸರ್ ಹೇಳಿ ಸಾಕಾಗೋಯ್ತು. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ, ಇದನ್ನು ಎಲ್ಲಿವರೆಗೂ ಬೇಕಾದ್ರೆ ನೀವು ತೊಗೋಬೋದು. ಯಾಕಂದರೆ ಇದು ಮೆಡಿಸನ್ ಅಲ್ಲ, ಫುಡ್. ಈಗ ನಾನು ಶೇಕ್ ಕುಡಿತೀನಿ ಅಂದಮೇಲೆ ನೀವು ಬಂದರೆ ನಿಮಗೂ ಶೇಕ್ ಕೊಡ್ತೀನಿ. ಇದರ ಅರ್ಥ ಇದು ಫುಡ್ ಅಷ್ಟೇ, ಮೆಡಿಕೇಷನ್ ಅಲ್ಲ. ಮೆಡಿಕೇಷನ್ ನಿಮ್ಗೆ ಯಾರೋ ಬರ್ಕೊಂಡು ಕೊಡ್ತಾರೆ, ಅವ್ರು ತೊಗೊಳ್ತಾರೆ? ಇಲ್ಲ, ನಿಮ್ಮ ಮಾತ್ರ ಬರ್ಕೊಡ್ತಾರೆ, ನಿಮ್ಮ ಮಾತ್ರ ತೊಗೊಳಕ್ಕೆ ಹೇಳ್ತಾರೆ. ಅದು ಕೂಡ ಸರ್ಟನ್ ಆಫ್ ಟೈಮ್ವರೆಗೂ ಮಾತ್ರ. ಅದು ಮೆಡಿಕೇಷನ್, ಅದು ಡಿಸೈನ್ ಆಗಿರುತ್ತೆ ಹಾಗೆ. ಬಟ್ ಇದು ಊಟ ಅಷ್ಟೇ. ಇದು ಒಂದು ಸತ್ವಭರಿತ ಪರಿಪೂರ್ಣ ಪೌಷ್ಟಿಕಾಂಶಯುಕ್ತ ಆಹಾರ ಅಷ್ಟೇ. ಅದು ನಿಮಗೆ ಬೇರೆ ರೀತಿ ಇದೆ ಅಷ್ಟೇ. ಐಸೋಲೇಟ್ ಮಾಡಿದರೆ ಏನೇನು ನ್ಯೂಟ್ರಿಷನ್ ಬೇಕೋ ಬಾಡಿಗೆ ಅವನ್ನೆಲ್ಲ ಕ್ಯಾಲೋರಿ ಲೆಸ್ ಮಾಡಿ ಎಲ್ಲ ಆ್ಯಡ್ ಮಾಡಿ ಒಂದು ಜ್ಯೂಸ್ ಫಾರ್ಮೆಟ್ಲಿ ನಿಮ್ಗೆ ಕೊಟ್ಟಿರೋದು ಅಷ್ಟೇ. ಇದು ನೀವು ದಿನಕ್ಕೆ 1-10 ಶೇಕ್ ಕುಡಿದ್ರೂ ಕೂಡ ನಿಮ್ಮ ಬಾಡಿಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಬೈದವೇ ಅದರ ಅವಶ್ಯಕತೆಯೂ ಇಲ್ಲ. ನಿಮ್ಗೆ ಏನು ರೆಕಮೆಂಡ್ ಮಾಡಿದ್ರು ಅಷ್ಟನ್ನು ತೊಗೊಂಡ್ರೆ ಸಾಕು. ತುಂಬ ಜನಕ್ಕೆ ಇನ್ನೂ ಒಂದು ಡೌಟ್ ಇದೆ. ಫೈನಲ್ ಪಾಯಿಂಟ್, ನಾವು ಐಡಿಯಲಿಟಿಗೂ ಬಂದುಬಿಡ್ತೀವಿ ಅಥವಾ ನಾವೇನು ಅಂದ್ಕೊಂಡಿದ್ದೀವಿ ಆ ರಿಸಲ್ಟ್ಸ್ನ ಅಚೀವ್ ಮಾಡಿದ್ವಿ, ಅದು ಮಾಡಿದ್ಮೇಲೆ ಕೂಡ ಶೇಕ್ನ ಕಂಟಿನ್ಯೂಸ್ ಆಗಿ ತೊಗೊಳ್ಳೇಬೇಕಾ, ಏನಾದರೂ ಆಗಿಬಿಡ್ತದೆ ಮತ್ತು ಬೌನ್ಸ್ಬೇಕಾಗುತ್ತಾ? ಸೊ ಇದು ಒಂಥರ ಡಿಫಿಕಲ್ಟ್ ಟಾಸ್ಕ್. ಈ ಕ್ವಶನ್ ಇದೆಯಲ್ಲ, ಇದೊಂಥರ ಇದನ್ನು ಬಗೆಹರಿಸೋದೇ ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ನೀವು ಒಂದು ಐಡಿಯಲಿಟಿ ಅಚೀವ್ ಮಾಡೋಷ್ಟೊತ್ತಿಗೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಎಲ್ಲ ಕಮ್ಮಿಯಾಗಿ ಮಸಲ್ ಗೇನ್ ಆಗಿ ನಿಮ್ಮದು ಬಾಡಿ ಏನು ಪ್ಯಾರಾಮೀಟರ್ಸ್ ಇದೆಯೋ ಅದು ಆಲ್ಮೋಸ್ಟ್
99 ಇದೆ 100% ಅಕ್ಯುರಸಿಗೆ ಬಂದ್ಬಿಟ್ಟಿರುತ್ತೆ. ಸೊ ಈಗ ನಿಮ್ಮ ಬಾಡಿನಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಸೊ ಮಸಲ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ನೀವು 2 ದೋಸೆ ಬದಲು 3 ದೋಸೆ ತಿಂದ್ರೂ ಕೂಡ ನಿಮ್ಮ ವೆಯ್ಟ್ ಗೇನ್ ಆಗೋದಿಲ್ಲ. ಯಾಕಂದರೆ ನಿಮ್ಮ ಬಾಡಿ ಅದನ್ನ ಖರ್ಚು ಮಾಡೋಷ್ಟು ಸಖತ್ತಾಗಿರ್ತದೆ. ಹೆಂಗೆ ಅಂದರೆ ನೀವು ಸ್ಕೂಲ್ ಡೇಸು ಕಾಲೇಜ್ ಡ್ರೆಸ್ಸಲ್ಲೆಲ್ಲ ಹೆಂಗೆ 3 ಟೈಮ್ 4 ಟೈಮ್ ತಿಂದರೂ ಕೂಡ ಗೈನ್ ಆಗ್ತಿರಲಿಲ್ಲ, ಹಾಗೆ ಆ ರೀತಿ ಮೆಕ್ಯಾನಿಸಮ್ ಆಗೋದಕ್ಕೆ ನಿಮ್ಮ ಬಾಡಿ ಶುರು ಮಾಡಿಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಥರ ಸ್ವಲ್ಪ ಡಿಫ್ರೆನ್ಸ್ ಆದಾಗ ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು ಐಡಿಯಲಿಟ್ಟು ಬಂತು ಅಂತ ಸಿಕ್ಕಿ ಚಾನ್ಸು ಅಂತೇಳಿ 3 ಟೈಮ್ 4 ಟೈಮ್ 5 ಟೈಮ್ ಹಾಕ್ಕೊಂಡು ರುಬ್ತಾ ಇದ್ದರೆ ನಿಮ್ಮ ಬಾಡಿ ಎಗೈನ್ ಕೊಲ್ಯಾಪ್ಸ್ ಆಗುತ್ತೆ. ಇದು ಸೈನ್ಸ್. ಇದು ನೀವು ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ಊಟ ಮಾಡಬೇಕು, ನೀವು ಎಲ್ಲಿವರೆಗೂ ಊಟ ಮಾಡ್ತಿರ್ತೀರೋ ಅಲ್ಲಿವರೆಗೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಎಲ್ಲಿವರೆಗೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರ್ತೀರೋ ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ನೀವು ಕಂಟ್ರೋಲ್ ಇಟ್ಕೊಳ್ಳೇಬೇಕಾಗುತ್ತೆ. ಇದು ನೀವು ಶೇಕ್ ತೊಗೊಂಡ್ರು ತೊಗೊಳ್ದಿದ್ರು ಇದು ಸತ್ಯ. ಸಿಂಪಲ್. ದಪ್ಪ ಆಗಿದ್ದ ಬಾಡಿಗೆ ಸಣ್ಣ ಆಗೋದು ಗೊತ್ತು, ಸಣ್ಣ ಆಗಿದ್ದ ಬಾಡಿಗೆ ಅದನ್ನ ಮೇಂಟೈನ್ ಮಾಡೋದು ಗೊತ್ತು. ಅದನ್ನು ನೀವು ಅರ್ಥ ಮಾಡ್ಕೊಳ್ದೆ ಶೇಕ್ ಬಿಟ್ಟ ಮೇಲೆ ದಪ್ಪ ಆಗೋದು, ಶೇಕ್ ಬಿಟ್ಟ ಮೇಲೆ ದಪ್ಪ ಆಗೋದೆ, ಇದನ್ನು ತಲೆಯಿಂದ ಫಸ್ಟ್ ತೆಗೆದುಬಿಡಿ. ಶೇಕ್ ನಿಮ್ಮ ವೆಯ್ಟ್ ಕಂಟ್ರೋಲ್ ಮಾಡುತ್ತೆ. ಸೊ ಅದ್ರ ಮೇಲೆ ಡಬ್ಬದ ಮೇಲೆ ಬರೆದಿದೆ ವೆಯ್ಟ್ ಕಂಟ್ರೋಲ್, ವೆಯ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಪ್ರಾಡಕ್ಟ್ಸ್. ಅದು ಏನ ನಿಮಗೆ ಪರ್ಮನೆಂಟ್ ವೆಯ್ಟ್ ಲಾಸ್ ಗೋಲ್ನ ಯಾವ ಒಂದು ಪ್ರಾಡಕ್ಟ್ಸು ಅಥವಾ ಯಾವ ಒಂದು ಸಿಸ್ಟಮ್ ರೆಡಿ ಮಾಡೋದಿಲ್ಲ. ಈಗ ನೀವು ಜಿಮ್ಗೆ ಹೋಗ್ತಿರ್ಬೇಕಾದ್ರೂ ಸೇಮ್, ಜಿಮ್, ಯೋಗ, ಏರೋಬಿಕ್ಸ್ ಯಾವುದೇ ಆಗಿರಲಿ, ನೀವು ಹೋಗ್ತಾ ಇದ್ದಾಗ ನೀವೇನೇ ತಿಂದರೂ ಕೂಡ ಅದು ಖರ್ಚು ಮಾಡೋಷ್ಟು ಕೆಪಾಸಿಟಿ ಇರ್ತದೆ. ನೀವು ಒನ್ಸ್ ಜಿಮ್ ಬಿಟ್ಟ ಮೇಲೆ ನೀವು ಆ ಗಳಿಸಿರುವಂಥ ಬಾಡಿನೂ ಹೊರಟೋಗುತ್ತೆ 6 ತಿಂಗಳಿಗೆ, ಜೊತೆಗೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಮತ್ತು ನೀವು ಹೆಂಗಿದ್ರು ಹಂಗೆ ಬಂದುಬಿಡುತ್ತೆ. ಇದು ಸತ್ಯ. ಇದು ಯಾರು ಒಪ್ಪಿದ್ರು ಯಾರು ಒಪ್ಪದೇ ಇದ್ರೂ ಸತ್ಯ. ಪ್ರಪಂಚದಲ್ಲಿರುವಂಥ ವೆಯ್ಟ್ ಲಾಸ್ ಮೆಥಡ್ ಯಾವುದೇ ಇರಲಿ, ಏನೇ ಇರಲಿ, ನೀವೇ ಏನಾದರೂ ಹುಡ್ಕೊಂಬನ್ನಿ, ಅದು ನಿಮಗೆ ಪರ್ಮನೆಂಟ್ ರಿಸಲ್ಟ್ಸ್ನ ಕೊಡ್ಸಲ್ಲ. ಬಿಕಾಸ್ ನಿಮ್ಮ ಬಾಡಿ ಬದುಕಿರುತ್ತಲ್ಲ, ಆ ಬದುಕಿರುತ್ತ ಬಾಡಿ ತುಂಬ 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 ಪ್ರಕೃತಿಗೆ ತೆರೆದಿಡುತ್ತೆ. ನೀವು ಊಟ ಮಾಡ್ತಿರ್ತೀರ, ನಿದ್ದೆ ಮಾಡ್ತೀರ, ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ. ಇಷ್ಟೊಂದು ಸಿನಾರಿಯೋಸ್ಗಳಲ್ಲಿ ನಿಮ್ಮ ಬಾಡಿ ಏನಂತಾರೆ ಬರುತ್ತೆ, ಈಚೆ ಓಪನ್ ಆಗುತ್ತೆ. ಸೊ ಅದು ಎಲ್ಲ ತಡ್ಕೊಳಕ್ಕಾಗಲ್ಲ. ಅದು ಮಿಷಿನ್ ಅಲ್ಲ. ಈಗ ಯಾವುದೋ ಒಂದು ಮಿಷಿನ ಸರಿ ಮಾಡಿದ ತಕ್ಷಣ ಮತ್ತೆ ರಿಪೇರಿನೇ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವ. ಇದನ್ನು ಸೇಮ್ ಹಾಗೇನೆ. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇರ್ತೀವೋ ಬಾಡಿನಲ್ಲಿ ಅಲ್ಲೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಇದು ಮರ ಅಲ್ಲ, ಮರಕ್ಕೆ ಸಮಸ್ಯೆ ಬರುತ್ತೆ ಅಂದರೆ ಮನುಷ್ಯಗೆ ಸಮಸ್ಯೆ ಬರದೇ ಇರ್ತದೆ. ಸೊ ಯಾವುದೇ ನೀವು ವೆಯ್ಟ್ ಲಾಸ್ ಮೆಥಡ್ನ ಉಪಯೋಗಿಸಿದ್ರು ಕೂಡ ನಿಮ್ಮ ಬರೋಂಥ ರಿಸಲ್ಟ್ಸ್ ಪರ್ಮನೆಂಟ್ ಅಲ್ವೇ ಅಲ್ಲ. ಯಾಕೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬೆಟರ್ ಅಂತ ಹೇಳಿದ್ರೆ, ನಿಮಗೆ ಮೇಯ್ನ್ ಮಿಸ್ ಹೊಡಿತಿರೋಂಥದ್ದೇ ಸತ್ವಾಂಶ, ಪೌಷ್ಟಿಕಾಂಶದ ನ್ಯೂಟ್ರಿಷನ್. ಆ ನ್ಯೂಟ್ರಿಷನ್ ಡಿಫಿಷಿಯನ್ಸಿನ ನೀಟಾಗಿ ಫುಲ್ಫಿಲ್ ಮಾಡೋದಕ್ಕೆ ನಿಮ್ಮ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳು ಹೆಲ್ಪ್ ಮಾಡುತ್ತೆ. ಇದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್. ಎರಡನೇದು ಕಡಿಮೆ ಕ್ಯಾಲೋರಿನಲ್ಲಿ. ಯಾಕಂದರೆ ನಮ್ಗೆ ಈಗ ಊಟ ಮಾಡಿದಾಗ ಊಟ ಜಾಸ್ತಿ ಮಾಡ್ತಿದ್ದೀವಿ, ಕಡಿಮೆ ಕೆಲಸ ಮಾಡ್ತಿದ್ದೀವಿ, ಜಾಸ್ತಿ ಮೆಕ್ಯಾನಿಕಲ್ ಲೈಫ್ನ ಯೂಸ್ ಮಾಡ್ತಿದ್ದೀವಿ, ಎಲ್ಲದಕ್ಕೂ ಕಾರು, ಬೈಕು, ಲಿಫ್ಟು ಯೂಸ್ ಮಾಡ್ತಿದ್ದೀವಿ, ಓಡಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಸೊ ಕ್ಯಾಲರಿ ಖರ್ಚಾಗ್ತಾ ಇಲ್ಲ, ಬಟ್ ಕ್ಯಾಲರಿ ಜಾಸ್ತಿ ತಿಂತಾ ಇದ್ದೀವಿ. ಸೊ ಆ ಕ್ಯಾಲರಿನ ಕಟ್ ಮಾಡೋದಕ್ಕೆ ನಿಮ್ಗೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಕ್ಯಾಲರಿ ವೈಸ್ ತೀರಾ ಕಡಿಮೆ, ನ್ಯೂಟ್ರಿಷನ್ ವೈಸ್ ಸೂಪರಾಗಿದೆ. ಜೊತೆಗೆ ನಮ್ಮ ಬಾಡಿಗೆ ಬೇಕಾದ ಸಫಿಷಿಯೆಂಟ್ ನ್ಯೂಟ್ರಿಷನ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನಮ್ಮ ಬಾಡಿದು ವೆಯ್ಟ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಬಿಟ್ಟು ನೀವು ಹೊರಗಡೆ ಎಲ್ಲೇ ಹೋದರೂ ಊಟಕ್ಕೆ ಬರಬೇಕು. ಸೊ ಊಟ ಈಸ್ ಅಲ್ಟಿಮೇಟ್. ಆ ಊಟನ ರೆಡಿ ಮಾಡ್ಕೊಳ್ಳೋದು ಈ ಸಿಂಪಲ್ ಕಾನ್ಸೆಪ್ಟ್. ಸೊ ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಆ್ಯಂಡ್ ಹೊಸದಾಗಿ ಹೊಸ ವರ್ಷದ್ದು ಏನು ಜನವರಿಯಿಂದ ಏನು ಶುರುವಾಗುತ್ತೋ ವೆಯ್ಟ್ ಮ್ಯಾನೇಜ್ಮೆಂಟು, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಓಪನ್ ಆಗ್ತಿದೆ, ಇನ್ನೊಂದು ಕಡೆ ವೆಯ್ಟ್ ಲಾಸ್ ಮ್ಯಾರಥಾನ್ ಕ್ಲಾಸ್ ಓಪನ್ ಆಗ್ತಿದೆ. ಸೊ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಜನ ಆಗ್ಬೋದು. ಥ್ಯಾಂಕ್ ಯು ಸೊ ಮಚ್. ಬಾಯ್.